ಶುಭೋದಯ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ಮಾಸ್ಟರ್ ಪಂಡಿತ್ ದಿನೇಶ್ ಗುರೂಜಿಯವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ಇವಾಗ ನಿಮ್ಮ ಕೆಲಸ ಏನು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗ್ತೀನಿ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗದೆ, ಮಾತನಾಡಬಹುದಾಗದೆ, ಶಿಕ್ಷಣ ಆಗಿರ್ಬೋದು, ಮದುವೆ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಯಾವುದೇ ಸಮಸ್ಯೆಗಳಿರ್ಬೋದು, ಎಂತಹದ್ದೇ ಸಮಸ್ಯೆಗಳಿರ್ಬೋದು, ಆ ಸಮಸ್ಯೆಗಳಿಗೆಲ್ಲ ಕೂಡ ಪರಿಹಾರ ಅಂದರೆ ಅದು ನಕ್ಷತ್ರ ನಾಡಿ ಕಾರ್ಯಕ್ರಮದ ಒಂದು ತರಗತಿ ಕ್ಲಾಸ್ ಆಗಿರ್ಬೋದು ಅಥವಾ ನಕ್ಷತ್ರ ನಾಡಿ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಮತ್ತೆ ಆಗ್ತಡ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಈಗಲೇ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗೋಣ. ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ, ತಮ್ಮ ಹೆಸರು ಹೇಳಿ. ತಮ್ಮ ಹೆಸರು ಹೇಳಿಮಾ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮನೆ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಓಕೆ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ ಅಥವಾ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಪ್ರಶ್ನೆಶಾಸ್ತ್ರ ಮೇಡಮ್. ಓಕೆ, 1 ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. 19 ಮೇಡಮ್. 19. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು ಅಂದ್ರೆ ಮನೆ ತಗೊಳ್ಳೋದಾ ಅಥವಾ ಏನು? ಇಲ್ಲ, ಮನೆಯಲ್ಲಿ ಸಮಸ್ಯೆ ಇದೆ ಮೇಡಮ್. ಅಂದ್ರೆ ಯಾವ ರೀತಿ ಸಮಸ್ಯೆ ಅಮ್ಮ? ಚಿಕ್ಕದಾಗಿ ಚೊಕ್ಕದಾಗಿ ಹೇಳ್ಬೇಕು, ಸ್ಪಷ್ಟವಾಗಿ. ಮೇಡಮ್, ನಾವು ರೈತರು ಯಾವಾಗ್ಲೂ ದನಗಳು ಹುಷಾರ್ ದಪ್ತಲೇ ಇರ್ತಾವ ಮೇಡಮ್. ಮೈಯಲ್ಲೆಲ್ಲ ಒಂಥರ ಗಂಟು ತರ ಆಗ್ಬಿಟ್ಟಿದೆ, ಅದಕ್ಕೆ ಕೇಳ್ಬೇಕಾಯ್ತು. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಅರ್ಥ ಆಗಿಲ್ಲ, ಇನ್ನೊಂದ್ಸತಿ ಹೇಳಮ್ಮ. ದನಗಳಿಗೆ ಯಾವಾಗ್ಲೂ ಒಂಥರ ಗಂಟು ತರ ಮೈಯಲ್ಲೆಲ್ಲ ಒಂಥರ ಮೇವ್ ತಿನ್ನಕಲ್ಲ ಸರ್, ಆತರ ಮನೇಲಿ ಏನೋ ಒಂದೊಂಥರ ಸಮಸ್ಯೆ ಆಗ್ಬಿಟ್ಟಿದೆ. ಅದಕ್ಕೆ ಈಗ ದನಗಳಿಗೆ ಅಂತೀರಾ, ಆಮೇಲೆ ಮನೆಗಳಿಗೆ ಅಂತೀರಾ? ಯಾವ್ದು ತಗೊಳ್ಳಿ ನಾನು? ದನಗಳಿಗೆ ಸರ್, ದನಗಳಿಗೆ ಮನೆಗಳಿಗೆ. ಓಕೆ, ರೈಟ್. ಗಂಟಾಗ್ತಾ ಇದೆ ಅಂದ್ರೆ ನೀವು ಪಶು ವೈದ್ಯರ ಹತ್ರ ಫಸ್ಟ್ ತೋರಿಸಿದಿರ ತಾನೇ? ತೋರ್ಸಿದೀವಿ ಸರ್ ಗುರುಜಿ. ಏನಂತ ಎಲ್ಲ 15 ದಿನ ಆಗೈತೆ ಗುರುಜಿ. ಮೇವು ಗಿವು ಏನು ತಿಂತೆಲ್ಲ, ಸಖತ್ತು ಗಂಟ್ಕೊಳ್ತಾರ ಆಗ್ಬಿಟ್ಟಿದೆ. ಒಂದು ಕೆಲಸ ಮಾಡಿ, ಬಂದಿರತಕ್ಕಂಥ ಪ್ರಶ್ನಾಶಾಸ್ತ್ರದಲ್ಲಿ 9 ಚಂದ್ರ ಸಮಸ್ಯೆ ಇರ್ತಕ್ಕಂಥದ್ದು. ಪಶುಗೆ ನಾವು 6ನೇ ಮನೆ ನೋಡ್ತೀವಿ. 6ನೇ ಮನೆ ಪಶು ಸ್ಥಾನವನ್ನು ನೋಡೋಣ. 6ನೇ ಮನೆ ಪಶು ಸ್ಥಾನ 3 ಸ್ವಲ್ಪ ಸಾಮಾನ್ಯವಾಗಿರ್ತಕ್ಕಂಥದ್ದು, ಶುಚಿಯಾಗಿರ್ತಕ್ಕಂಥ ಜಾಗದಲ್ಲಿಲ್ಲ ಅಂತ ಬರ್ತಾ ಇದೆ. ಶುಚಿಯಾಗಿಡಬೇಕು, ಜಾಗವನ್ನು ಶುಚಿಯಾಗಿಡಿ. ಓಕೆ, ಕೇತು 4ನೇ ಮನೆಯಲ್ಲಿದೆ ಅಂತಂದರೆ ಬಾಳೆಹಣ್ಣನ್ನು ತಿನ್ನಿಸಿ. ಪ್ರತಿ ಗುರುವಾರ ನಿವಾಳಿಸ್ಬಿಟ್ಟು, ಅದಕ್ಕೆ ದೇವರಿಗೆ ನಿವಾಳಿಸ್ಬಿಟ್ಟು ಅದಕ್ಕೆ ಬಾಳೆಹಣ್ಣು ಕೊಡಿ. ಅದು ಪ್ರಸಾದವಾಗಿ ಆಗಿ ಬದಲಾವಣೆ ಆಗಿ ಅದು ಒಳ್ಳೆಯ ಇದಾಗುತ್ತೆ. ಬಟ್ ಮೇಜರ್ ಪ್ರಾಬ್ಲಮ್ ಏನಿಲ್ಲ, ನೀವು ಹೇಳೋಷ್ಟು ಏನು ಪ್ರಾಬ್ಲಮ್ ಇಲ್ಲ. 8, 12 ಬಂದರೆ ತುಂಬ ಸಮಸ್ಯೆ. ಅದು ಸ್ವಲ್ಪ ಅಲ್ಲಲ್ಲಲ್ಲಿ ಗಂಟು ಅಂತ ಹೇಳ್ತಾ ಇದ್ರೆ ತೊಂದರೆ ಇಲ್ಲ. ಶುಚಿಯಾಗಿಟ್ಕೊಳ್ಳಿ. ವಾತಾವರಣದಲ್ಲಿ ಅಂದರೆ ಈ ಹಸಿರು ಹುಲ್ಲು ಅಲ್ಲಿ ಜಾಸ್ತಿ ಅಲ್ಲೇ ಇರ್ಸಕ್ಕೆ ಹೇಳಿ, ಖಂಡಿತ ಬದಲಾಗುತ್ತೆ. ಯಾಕಂದರೆ ಹಸಿರು ಹುಲ್ಲು ಶುಕ್ರನ ತೋರಿಸುತ್ತೆ. ಶುಕ್ರ 3ನೇ ಮನೆಯನ್ನು ತೋರಿಸುತ್ತೆ. 3ನೇ ಮನೆ ಇರೋದರಿಂದ ಹಸಿರು ಹುಲ್ಲನ್ನು, 3ನೇ ಮನೆ ಶುಕ್ರವನ್ನು ತೋರಿಸೋದ್ರಿಂದ ಹಸಿರು ಹುಲ್ಲ ಮೇಲೆ ಹೆಚ್ಚು ಅದನ್ನು ಮಲಗಿಸೋದು, ಮಾಡಿಸೋದು ಹೆಚ್ಚಾಗಿರ್ತಕ್ಕಂಥದ್ದು ಮಾಡಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನೀವು ಕೂಡ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಗುರುಜಿಯವರ ನಂಬರ್ಗೆ ನೇರವಾಗಿ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನನ್ನ ಹೆಸರು ಗಾಯತ್ರಿ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಗಾಯತ್ರಿ? ಮೇಡಮ್, ಕೇಸ್ ಬಗ್ಗೆ ಕೇಳಬೇಕಾಗಿತ್ತು. ಇನ್ನೊಮ್ಮೆ ಹೇಳಿ. ಕೇಸು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ. ಓಕೆ, ಹೇಳಿ. ಸಂಖ್ಯೆಯನ್ನ ಹೇಳಿ. 49. ಏನ್ ಕೇಸು? ಇದು ಪೋರ್ಟಲ್ ಕೇಸ್ ನಡೀತಾ ಇದೆ, ಜಡ್ಜ್ಮೆಂಟ್ ಇದೆ. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದಮ್ಮ. ನಮಸ್ಕಾರ. ಚಂದ್ರ 8ನೇ ಮನೆ ಬಂದಿದೆ. 10ನೇ ಮನೆ ಸೈನ್ ಲಾರ್ಡು, 9ನೇ ಮನೆ. ಕಾಂಪ್ರಮೈಸ್ ಆಗಕ್ಕಾಗ್ಲಿಲ್ವಾ ಮುಂಚೆ? ಕಾಂಪ್ರಮೈಸ್ ಕೇಳಿಸ್ತಾ? ಕಾಂಪ್ರಮೈಸ್ ಮಾಡಿದ್ರೆ ಒಳ್ಳೇದು. 8ನೇ ಮನೆ ಬಂದಾಗ ನಾವು ಸಜೆಷನ್ ಮಾಡ್ತೀವಿ ಲಿಟಿಗೇಷನಲ್ಲಿ 8 ಅನ್ನೋದು ಸ್ವಲ್ಪ ಕಾಂಪ್ರಮೈಸ್, ಮಾತುಕತೆ ಒಂದೇ ಇರೋದು. ಯಾಕಂದರೆ 8 ಅಂತ ಬಂದಾಗ ಸ್ವಲ್ಪ ಟಫ್ ಅಂತ ಹೇಳ್ತೀವಿ. ಸೊ ನನ್ನ ಸಜೆಷನ್ ಕೊಡ್ತೀವಿ, ಇದು ಸ್ವಲ್ಪ ಕಷ್ಟವೇ. ಆದರೆ ಅಕ್ಕಿಯನ್ನು ದಾನ ಮಾಡಿ, ಗೋಧಿಯನ್ನು ದಾನ ಮಾಡಿ. ಭಾನುವಾರ ಗೋಧಿಯನ್ನು, ಸೋಮವಾರ ಅಕ್ಕಿಯನ್ನು ದಾನ ಮಾಡಿ. ಬಟ್ ಕಷ್ಟ, 8, 12 ಬಂದರೆ ಇದು ಕಷ್ಟ. ಇದು ಲಿಟಿಗೇಷನಲ್ಲಿ 3 ನೆಗೋಷಿಯೇಷನ್ಗೆ ಒಂದು ಸ್ವಲ್ಪ ದಾರಿ ಇದೆ. ನೆಗೋಷಿಯೇಷನ್ ಮಾಡಿ ಔಟ್ಸೈಡ್ ದಿ ಕೋರ್ಟ್ ಸೆಟಲ್ಮೆಂಟ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ.
ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಯಾವುದೇ ಸಮಸ್ಯೆಗಳಾಗಿರ್ಬೋದು, ಎಂಥದ್ದೇ ಸಮಸ್ಯೆಗಳಾಗಿರ್ಬೋದು, ಜ್ಯೋತಿಷ್ಯ ಭಾಗದಲ್ಲಿ ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿದೆ. ಹಾಗೆ ಜೂನ್ 8ನೇ ತಾರೀಕಿನಿಂದ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ ಕೂಡ ಆರಂಭವಾಗ್ತಾ ಇದೆ. ನೀವು ಕೂಡ ಜ್ಯೋತಿಷ್ಯ ಕೋರ್ಸ್ಗೆ ಜಾಯಿನ್ ಆಗ್ಬೋದು. ಜ್ಯೋತಿಷ್ಯವನ್ನು ಕಲಿತು ತಮ್ಮ ಜೀವನವನ್ನು ಕೂಡ ರೂಪಿಸ್ಕೊಳ್ಬಹುದಾಗಿದೆ. ಮತ್ತೆ ಆಗ್ತಾರ ಈಗಲೇ ರಿಜಿಸ್ಟರ್ ಆಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನನ್ನ ಹೆಸರು ಉಷಾ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ. ಯಾವ ವಿಚಾರವಾಗಿ ಮಾ? ಕೆಲಸದ ಬಗ್ಗೆ. ಕೆಲಸದ ಬಗ್ಗೆ. ಓಕೆ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ ಅಥವಾ ಡೇಟ್ ಆಫ್ ಬರ್ತ್ ಹೇಳ್ತೀರಾ? 29/8. 29/8 1998. 1998. ಹುಟ್ಟಿದ ಮಧ್ಯಾಹ್ನ 2:20 ಉಡುಪಿ ಜಿಲ್ಲೆ. ಉಡುಪಿ ಜಿಲ್ಲೆ. ಓಕೆ, ಇವಾಗ ಪ್ರೆಸೆಂಟ್ ಕೆಲಸ ಮಾಡ್ತಾ ಇದ್ದಾರಾ ಅಥವಾ ಕೆಲಸ ಹುಡುಕ್ತಾ ಇದ್ದಾರಾ? ಮಾಡ್ತಾ ಇದ್ದಾರೆ. ಬ್ಯಾಂಗ್ಳೂರಲ್ಲಿ ಇದ್ದಾನೆ. ಚೇಂಜ್ ಮಾಡಬಹುದಾ ಅಂತ ಗುರೂಜಿ ಅವರ ಹತ್ರ ಕೇಳಲಿಕ್ಕೆ. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದಮ್ಮ. 2035ವರೆಗೂ ಬುಧ ದಶೆ ನಡೀತಾ ಇದೆ. ಬುಧನ ಕಾಂಬಿನೇಷನ್ ನೋಡೋಣ. 8-8-8 ಎಲ್ಲಿ ಹೋದರೂ ಕೂಡ ಅವ್ರಿಗೆ ಟೆನ್ಷನ್ ಇದ್ದಿದ್ದೇ. ಚೇಂಜ್ ಮಾಡಿದ್ರೂ ಟೆನ್ಷನ್ನು, ಮಾಡದೆ ಹೋದರೂ ಟೆನ್ಷನ್ನಿಂದ ಆಚೆ ಬರೋಕ್ಕಾಗೋದಿಲ್ಲ. ಟೆಕ್ನಿಕಲ್ ಸೈಡ್ ಇದ್ದರೆ ಭಾಳ ಒಳ್ಳೆಯದು. ಈಗ ಭುಕ್ತಿ ನೋಡೋಣ. ಭುಕ್ತಿಲಿ ಏನಾದ್ರು ಬದಲಾವಣೆ ತೋರಿಸ್ತಾ ಇದೆಯಾ? ಭುಕ್ತಿಲಿ 5 ಮತ್ತು 9 ಕಾಂಬಿನೇಷನ್ ಬರಬೇಕು. 5 ಮತ್ತು 9 ಕಾಂಬಿನೇಷನ್ ಇಲ್ಲಿ 8 ಕೆಳಗಡೆ 9 ಇದೆ. 5 ಅನ್ನೋ ಕಾಂಬಿನೇಷನ್ ಇಲ್ಲ. ಮುಂದೆ ಮಂಗಳ ಭುಕ್ತಿಯಲ್ಲಿ 5 ಬರ್ತಕ್ಕಂಥ ಒಂದು ಕಾಂಬಿನೇಷನ್ 5, 8, 12 ಕೆಲಸವನ್ನು ಬದಲಾವಣೆ ಸ್ವಲ್ಪ ದಿವಸದ ನಂತರ ಆ ಒಂದು ವಿಚಾರದ ನೋಡಬೇಕು ಅಂದರೆ ಬುಧ ದಶ ಈಗ ಸದ್ಯಕ್ಕೆ 2027 ನಂತರವೇ ಮೇಜರ್ ಚೇಂಜಸ್ ಆಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರುಜಿಯವರ ನಂಬರ್ಗೆ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ 113ನೇ ಬ್ಯಾಚ್ ಆರಂಭವಾಗ್ತಾ ಇದೆ. ಹಾಗಾದ್ರೆ ಜ್ಯೋತಿಷ್ಯವನ್ನ ಕಲಿಯೋದು ಹೇಗೆ, ಜ್ಯೋತಿಷ್ಯದಲ್ಲಿ ಯಾವೆಲ್ಲ ಟಾಪಿಕ್ಸ್ಗಳನ್ನ ಕಲಿಸಲಾಗುತ್ತೆ, ಈ ಕುರಿತಂತೆ ಒಂದು ಸ್ಪೆಷಲ್ ವಿಡಿಯೋ ಇದೆ, ನೋಡ್ಕೊಂಬರೋಣ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವೀಕ್ಷಕರೇ, ಈಗಾಗಲೇ ವಿಶ್ವದಾದ್ಯಂತ 65,000ಕ್ಕೂ ಹೆಚ್ಚಿನ ಜನರು
ಜ್ಯೋತಿಷ್ಯವನ್ನ ಕಲಿತಿದ್ದಾರೆ, ತಮ್ಮ ಜೀವನವನ್ನ ಕೂಡ ರೂಪಿಸಿಕೊಂಡಿದ್ದಾರೆ ಈ ನಕ್ಷತ್ರ ನಾಡಿ ತರಗತಿಯ ಮೂಲಕ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದಾರೆ? ತಮ್ಮ ಹೆಸರು? ನಮಸ್ತೆ ಮೇಡಮ್. ನಮಸ್ತೆ, ತಮ್ಮ ಹೆಸರು ಹೇಳಿ ಮಾ. ಅನಿತಾ ಅಂತ ಮ್ಯಾಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನಾ ಮೇಡಮ್? ಓಕೆ, ಯಾವ ವಿಚಾರವಾಗಿ? ನಾವು ರೊಟ್ಟಿ ಮ್ಯಾನುಫ್ಯಾಕ್ಚರಿಂಗ್ ಮಿಷನ್ ಹಾಕ್ಬೇಕಂತದೆ ಮ್ಯಾಮ್. ಓಕೆ, ಬಿಸ್ನೆಸ್ ಬಗ್ಗೆ ಕೇಳಬೇಕಾಗಿತ್ತಾ? ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. 1 to 249 ಒಳಗಡೆ ಒಂದು ಸಂಖ್ಯೆಯನ್ನ ಹೇಳಿ. 51 ಮ್ಯಾಮ್. 51. ಇನ್ನೊಮ್ಮೆ ಹೇಳಿ ಸಂಖ್ಯೆಯನ್ನ. 51. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ. ಹಲೋ, ನಮಸ್ತೆ ಗುರುಜಿ. ಬಿಸ್ನೆಸ್ ವಿಚಾರದಲ್ಲಿ ಇನ್ವೆಸ್ಟ್ಮೆಂಟ್ ಇಲ್ಲದೆ ಮಾಡಿರ್ತಕ್ಕಂಥ ಬಿಸ್ನೆಸ್ಸು ಭಾಳ ಸಹಾಯ ಆಗುತ್ತೆ. ಸೆಲ್ಫ್ ಎಫರ್ಟಿಂದ ಕನ್ಸಲ್ಟೆನ್ಸಿ ಬಿಸ್ನೆಸ್ ಮಾತ್ರ ಒಳ್ಳೆಯದಾಗುತ್ತೆ, ಅಥವಾ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾತ್ರ ಒಳ್ಳೆಯದಾಗುತ್ತೆ. ಅದು ಬಿಟ್ಟು ಬೇರೆ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ಸು ಒಳ್ಳೆಯದಾಗಲ್ಲ. ಏನು ಬಿಸ್ನೆಸ್ ಮಾಡಬೇಕು ಅಂತಿದ್ದಾರೆ? ರೊಟ್ಟಿದು ಗುರುಜಿ, ರೊಟ್ಟಿದು ಮ್ಯಾನುಫ್ಯಾಕ್ಚರಿಂಗ್ ಮಿಷನ್, ರೊಟ್ಟಿ ಮಿಷನ್ ಹಾಕ್ಬೇಕಂತ ಇದೀವಿ. ಸೆಕೆಂಡ್ ಹ್ಯಾಂಡ್ ನೋಡ್ಕೊಂಡು ಬಂದಿದ್ವಿ. 1.5 ಲಕ್ಷ ಹೇಳ್ತಿದ್ದಾರೆ ಈಗ. ರೊಟ್ಟಿ ಮಿಷನ್ ಎಲ್ಲ ಸಿಗ್ತಾ ಇದೆಯಾ? ಬೇಡ ಅಂತ. ಗುರುಜಿ, ಎಲ್ಲೋ ನಿಮಗೆ ಅಡ್ವರ್ಟೈಸ್ಮೆಂಟ್ ನೋಡ್ಕೊಂಡು ತಗೊಂಡ್ರದ? ಇಲ್ಲ ಗುರುಜಿ. ರೊಟ್ಟಿ ಮಿಷನ್ ಎಲ್ಲಿ ಸಿಗ್ತಾ ಇದೆಯಮ್ಮ? ಅಡ್ವರ್ಟೈಸ್ಮೆಂಟ್ ಏನಾದ್ರು ಬಂತಾ ರೊಟ್ಟಿ ಮಿಷನ್ ಅಂತ? ಇಲ್ಲ ಗುರುಜಿ, ಅದಕ್ಕೆ ನಾವು ನಿಮ್ಮನ್ನ ಕೇಳ್ಬಿಟ್ಟು ಮಾಡೋಣ ಅಂತ ಫೋನ್ ಮಾಡಿ. ಇಲ್ಲ ಗುರುಜಿ ಅಂದ್ರೆ ಏನಂತ? ಆ ಮಷಿನ್ ಎಲ್ಲಿ ಸಿಗ್ತದಮ್ಮ? ಮಷಿನ್ ಎಲ್ಲಿ, ಯಾರು ಕೊಡ್ತಾ ಇರೋದು? ಸೆಕೆಂಡ್ ಹ್ಯಾಂಡ್ ಗುರುಜಿ. ಅವರು ಅವರು ಮಾಡಿದ್ರು. ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅಂತ ನಮಗೆ ಕೊಡ್ತಾರೆ. ಆರೋಗ್ಯ ಸರಿ ಇಲ್ವಾ ಅಥವಾ ಬಿಸ್ನೆಸ್ ಆಗಿಲ್ವಾ? ಫಸ್ಟ್ ಕೇಳ್ಕೊಳ್ಳಿ. ಇವತ್ತಿನ ದಿವಸದಲ್ಲಿ ಅದೇ ಡೌಟ್ ಇಂದ ಗುರುಜಿ. ಈಗ ನಾವು ಯಾವನ್ಗಾರು ಕಾಯಿಲೆ ಬಂದಿದ್ರೆ ಅವ್ನು ಹಾಸ್ಪಿಟಲ್ ಇದ್ರು, ಬಿಸ್ನೆಸ್ ಚೆನ್ನಾಗಿ ಕೊಡ್ತಾ ಇದ್ರೆ ಹಿ ಅಂತಾನೆ. ಆರೋಗ್ಯ ಸರಿ ಇಲ್ಲ ಅಂತ ಯಾರು ಬಿಸ್ನೆಸ್ ನಿಲ್ಸಲ್ಲ, ಬೇಡ. ಯಾಕಂದ್ರೆ ಇಲ್ಲಿ 8 ಬಂದಿದೆ. 8 ಬಂದಾಗ ಇಲ್ಲಿ 1 ನಿಮಗೆ ದುಡ್ಡು ಕೊಡಲ್ಲ, ಅಷ್ಟೊಂದು ಪವರ್ ಇಲ್ಲ. 2 ಬರಬೇಕು, 6 ಬರಬೇಕು, 7 ಬರಬೇಕು, 10 ಬರಬೇಕು, ದುಡ್ಡು ಜಾಸ್ತಿ ಬರೋಕ್ಕೆ. ಅದು ಬಂದಿಲ್ಲ ಅಂದರೆ ನಾನು ಸಜೆಸ್ಟ್ ಮಾಡ 1, 5, 10 ಬಂದಿದೆ. ಸೊ ಅವ್ರು ತಗೊಂಡಿರೋದು ನಿಮ್ಮ ತಲೆ ಮೇಲೆ ಹಾಕ್ತಾರೆ, ಹಾಕ್ಕೊಳ್ಳಿ. ಬೇರೆ ಯಾವ್ದಾದ್ರು ಬಿಸ್ನೆಸ್ ಮಾಡ್ಕೊಳ್ಳಿ. ಬಿಸ್ನೆಸ್ಸು, ಕನ್ಸಲ್ಟೇಷನ್ನು, ಇನ್ವೆಸ್ಟ್ಮೆಂಟ್ ಇಲ್ದಿರೋದು ಅಂತ ಹೇಳಿದ್ನಲ್ಲ, ಆವಾಗಲೇ ನನಗೆ ಗೊತ್ತಾಗ್ಬಿಡ್ತು ನೀವು ಎಲ್ಲ ಅಲ್ಲಿ 1.5 ಲಕ್ಷ ಹಾಕಕ್ಕೆ ಹೋಗ್ತಾ ಇದ್ದೀರಾ. ಇದೇ ನಮ್ಮ ನಕ್ಷತ್ರ ನಾಡಿಯ ಸೀಕ್ರೆಟ್. ಅದಕ್ಕೆ ಜ್ಯೋತಿಷ್ಯ ಕಲೀರಿ. ಇದೇ ಸೋಮವಾರ ಜ್ಯೋತಿಷ್ಯ ಕಲಿತು ನಮ್ಮ ಅನೇಕ ಸ್ಟೂಡೆಂಟ್ಸು ಕಮ್ಮಿ ಬರ್ಕೊಳ್ಳಿ 40,000ದಿಂದ ಹಿಡಿದು 3 ಲಕ್ಷದವರೆಗೂ ಸಂಪಾದನೆ ಮಾಡ್ತಾಯಿದ್ದಾರೆ ತಿಂಗಳಿಗೆ. ವರ್ಷಕ್ಕಲ್ಲ ರೀ, ತಿಂಗಳಿಗೆ. ಜನಕ್ಕೆ ಬುದ್ಧಿ ಇಲ್ಲ, ಏನು ಮಾಡೋದು? ಸ್ವಲ್ಪ ಇದಕ್ಕೆ ಶ್ರಮ ಪಡಬೇಕು, ಸ್ವಲ್ಪ ಕಷ್ಟಪಡಬೇಕು. ಬರೀ ಕರ್ನಾಟಕದಲ್ಲೇ ಹೇಳ್ಬೇಕಾ? ನಮ್ಗೆ ಹಿಂದಿ ಬಂದರೆ ನಾರ್ತಲ್ಲಿ ಹೇಳ್ಬೋದಾ? ಓಕೆ. ತಮಿಳು ಬಂದರೆ ತಮಿಳ್ನಾಡಲ್ಲಿ ಹೇಳ್ಬೋದಾ? ತೆಲುಗು ಬಂದರೆ ತೆಲುಗಲ್ಲಿ ಹೇಳ್ಬೋದಾ? ನಿಮಗೆ ತುಳು ಬಂದರೆ ತುಳುಲ್ಲಿ ಹೇಳ್ಬೋದಾ? ಉತ್ತರ ಕರ್ನಾಟಕ ಭಾಷೆ ಬಂದರೆ ಉತ್ತರ ಕರ್ನಾಟಕ ಹೇಳ್ಬೋದಾ? ಒಂದು ವಿಚಾರ ತಿಳ್ಕೊಳ್ಳಿ ಎಲ್ಲರೂ, ಯಾರು ವೀಕ್ಷಕರು ಈ ಸಂದರ್ಭದಲ್ಲಿ ಯಾರು ನೋಡ್ತಾ ಇದ್ದಾರೆ, ನಿಮಗೆಲ್ಲ ಅದೃಷ್ಟ ಅಂತ ಅಂದ್ಕೊಳ್ಳಿ. ಏಕೈಕವಾಗಿರ್ತಕ್ಕಂಥದ್ದು ಜನರಿಗೆ ಒಳ್ಳೆಯ ಮಾರ್ಗದರ್ಶನ ಮೊದಲನೇದು. ಹಾಗೆ ದೇವರಿಗೆ ಒಂದು ನಮನ ಕೊಡ್ತಕ್ಕಂಥ ಒಂದು ಸಬ್ಜೆಕ್ಟ್ ಇದು. ಹಾಗೆ ಅದರಲ್ಲಿ ಹಣವನ್ನು ಸಂಪಾದನೆ ಮಾಡ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ದೈವಿಕವಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟು ಅಂದರೆ ಅದು ಜ್ಯೋತಿಷ್ಯನೇ. ಸಾಕಷ್ಟು ಜನರು ಅವ್ರವ್ರ ಪಾಡಿಗೆ ಅವ್ರವ್ರು ಕೇಳ್ಕೊಂಡು ಹೊಟ್ಟೋಗ್ತಾರೆ. ದೇವ್ರು ತೋರಿಸ್ತಾನೆ, ಈ ವ್ಯಕ್ತಿ ನೋಡಿ ಸ್ಕ್ರೀನಲ್ಲಿ ನಿಂತಿರೋ ಎಷ್ಟು ಜನ ಇದ್ದಾರೆ, ಅಷ್ಟೂ ಜನದಲ್ಲಿ 3/4% ಜನ ಸಾವಿರಾರು ರೂಪಾಯಿ ಗಳಿಸ್ತಾ ಇದ್ದಾರೆ. ನನ್ನನ್ನು ಕಾಲೆಳೆಯೋರು ಬೇಕಾದಷ್ಟು ಜನ ಇರಲಿ, ಅವರಿದ್ರೂ ಪರವಾಗಿಲ್ಲ, ಅವ್ರಿಗೆ ಸಪ್ರೇಟ್ ಖಾತೆ ದೇವ್ರು ಓಪನ್ ಮಾಡ್ತಾನೆ. ಸಾಕಷ್ಟು ಜನ ಕಾಲೆಳಿತಾರೆ, ಅದೇನು ಹೇಳ್ಕೊಟ್ಟಿಲ್ಲ, ಇದೇನು ಈಗ ನಮಗೆ ಯಾವಾಗಲೂ ಎತ್ತರಕ್ಕೆ ಬೆಳೀತಾ ಶತ್ರುಗಳು ಜಾಸ್ತಿ ಆಗ್ತಾರಂತೆ. ನೀವು ಎತ್ತರಕ್ಕೆ ಬೆಳೆದಿದ್ದೀರಾ ಅಂತಂದಾಗ ನಿಮಗೆ ನೆಗೆಟಿವ್ ಕಾಲ್ಸ್ ಬರ್ತಾ ಇರುತ್ತಲ್ಲ, ಅದೇ ನಿಮಗೆ ಸೂಚನೆ ನಾವು ಎತ್ತರಕ್ಕೆ ಬೆಳೆದ್ಬಿಟ್ಟಿದ್ದೀವಿ ಅಂತ. ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದೀವಿ ಅಂತಂತಂದರೆ ಅಲ್ಲಿ ಹೊಟ್ಟೆ ಉರಿ ಸ್ಟಾರ್ಟ್ ಆಯಿತು ಅಂತಂದರೆ ನಾವು ಬಹಳ ಎತ್ತರಕ್ಕೆ ಬೆಳೆದಿದ್ದೀವಿ ಅಂತ ಅರ್ಥ. ಅದಕ್ಕೆಲ್ಲ ನಾವು ಕೇರ್ ಮಾಡಲ್ಲ. ನಾನು ಫಸ್ಟೇ ಕೇರ್ ಮಾಡಲ್ಲ. ಬೇರೆಯವ್ರು ಯಾರಾದರೂ ಆ ಥರ ಎತ್ತರಕ್ಕೆ ಬೆಳೆದವರು ಕೇರ್ ಮಾಡಬೇಡಿ. ಯಾಕಂದರೆ ಎಷ್ಟು ಸತಿ ಅವ್ರು ಕಾಲ್ ಮಾಡ್ತಾ ಇರ್ತಾರೋ, ಜೀವನದಲ್ಲಿ ಯಾರ್ಯಾರಿಗೆ ಅವ್ರನ್ನ ಕಮ್ಮಿ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೋ ಅವ್ರಿಗೆಲ್ಲ ಜೀವನದಲ್ಲಿ ಭಗವಂತ 5% ಕಮ್ಮಿ ಮಾಡ್ತಾ ಇರ್ತಾನೆ. ಇನ್ನು ಪ್ರೋಗ್ರೆಸ್ ಇರಲ್ಲ ಅವ್ರಿಗೆ. ರೆಗ್ರೆಸಿವ್, ನಾಟ್ ಪ್ರೋಗ್ರೆಸಿವ್. ಇದು 100% ನೋಡಿದ್ದೀನಿ. ನಾನು ಅನೇಕ ಜಾತಕಗಳು ನೋಡಿದ್ದೀನಿ.
2ನೇ ಮನೆ, 6ನೇ ಮನೆ, 10ನೇ ಮನೆ, 11ನೇ ಮನೆ ಬಂದಿದೆ, ಯಾಕೆ ಇವ್ರಿಗೆ ದುಡ್ಡು ಬರ್ತಾ ಇಲ್ಲ ಅಂತ ನೋಡಿದಾಗ ಆವಾಗ ನಮ್ಮ ಬಿಹೇವಿಯರು ಕೂಡ ಗ್ರಹಗಳು ನಮಗೆ ಪ್ರಚೋದನೆ ಕೊಡುತ್ತೆ ಅಥವಾ ಸ್ಟಾಪ್ ಮಾಡುತ್ತೆ. ನಮ್ಮ ಬಿಹೇವಿಯರು ಇಂಪಾರ್ಟೆಂಟು. ಅನೇಕ ಜನರು ದೊಡ್ಡ ದೊಡ್ಡ ಸ್ಥಾನದಲ್ಲಿರೋರೆಲ್ಲ ಅವರವರ ಬಿಹೇವಿಯರಿಂದ ಚೇಂಜ್ ಆಗಿಲ್ವಾ, ಸಮಸ್ಯೆ ಮಾಡ್ಕೊಂಡಿಲ್ವಾ? ಇದನ್ನು ನಾನು ಅರ್ಥ ಮಾಡಿಕೊಂಡು ಕೆಲವು ಜಾತಕದಲ್ಲಿ ಬಂದಾಗ ಇದೇನು ಹಣ ಚೆನ್ನಾಗೇ ತೋರಿಸ್ತಾ ಇದೆ, ಏನು ಕೆಲಸ ಇಲ್ಲ ಅಂತಾರೆ, ಬಿಸ್ನೆಸ್ ಕಾಂಬಿನೇಷನ್ ತೋರಿಸ್ತಾ ಇದೆ, ಬಿಸ್ನೆಸ್ ಸರಿಯಾಗಿ ಆಗ್ತಾ ಇಲ್ಲ ಅಂತಾರೆ. ಎಥಿಕ್ಸ್ ಅನ್ನೋದು ಕೂಡ ಜ್ಯೋತಿಷ್ಯದಲ್ಲಿ ಆ್ಯಡ್ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಎಥಿಕ್ಸ್ ಅನ್ನೋದು ಆ್ಯಡ್ ಆಗುತ್ತೆ. ಸೊ ನಿಮ್ಮಲ್ಲಿ ಒಳ್ಳೆಯ ಕಾಂಬಿನೇಷನ್ ಇದ್ದರೂ ಕೂಡ ನೀವು ಪ್ರೋಗ್ರೆಸ್ ಆಗದೇ ಇರೋಕ್ಕೆ ಮೊದಲ ಕಾರಣನೇ ಬೇರೆಯವ್ರ ಮೇಲೆ ನೀವು ಹೊಟ್ಟೆ ಉರಿ ಪಡ್ಕೊಳ್ಳೋದು. ಹೊಟ್ಟೆ ಉರಿ ಯಾವ ಕಾರಣ? ಅವರಿಂದನೇ ಕಲ್ತಿರ್ಬೋದು, ಅವರ ಏಳಿಗೆ ಸಹಿಸಕ್ಕೆ ಆಗದೇ ಇರ್ತಕ್ಕಂಥವ್ರು ಇರ್ಬೋದು. ಕಾಂಪಿಟೇಷನ್ನಾಗಿ ಬಂದರೆ ಅದು ಬೇರೆ, ಅವ್ರ ಹತ್ರನೇ ಕಲಿತು ಅವರ ವಿದ್ಯೆಯನ್ನೇ ತಿಳ್ಕೊಂಡು, ಅಥವಾ ಅವ್ರು ಮಾಡ್ತಾ ಇರ್ತಕ್ಕಂಥ ಕಷ್ಟ, ಯಾಕಂದರೆ ಒಬ್ಬ ಮನುಷ್ಯ ಹಿಂದೆ ಕಷ್ಟಪಟ್ಟಿರೋದು ಯಾರಿಗೋ ಅವನೊಬ್ಬನಿಗೆ ಮಾತ್ರ ಗೊತ್ತಿರುತ್ತಂತೆ. ದಿ ಪೇಯ್ನ್ ಈಸ್ ನೋನ್ ಓನ್ಲಿ ಟು ದಿ ಪರ್ಸನ್ ಹೂ ಹ್ಯಾಸ್ ಸಕ್ಸೀಡೆಡ್, ನಾಟ್ ಎನಿವನ್ ಎಲ್ಸ್. ಸೊ ಯಾರಿಗೆ ಆ ಹೊಟ್ಟೆ ಉರಿ ಇರುತ್ತೋ, ನಿಮಗೊಂದು ಸಲಹೆ, ನೀವು ಜೀವನದಲ್ಲಿ ಉದ್ಧಾರ ಆಗಬೇಕು ಅಂದರೆ ಹೊಟ್ಟೆ ಉರಿ ಬಿಡಿ, ಯಾರ ಮೇಲೂ ಮಾಡಬೇಡಿ. ನನ್ನ ಸಬ್ಜೆಕ್ಟ್ ಇಟ್ಕೊಂಡು ಹೇಳ್ತಾ ಇಲ್ಲ, ಅಥವಾ ನನ್ನ ಬಗ್ಗೆ ಹೇಳ್ತಾ ಇಲ್ಲ. ಕಾಲ್ ಮಾಡೋದು, ಅದು ಮಾಡೋದು, ಸರಿ ಇಲ್ಲ ಅನ್ನೋದು, ಅದು ಮಾಡೋದು, ಇದು ಮಾಡೋದು, ಈ ಹೊಟ್ಟೆ ಊರಿನ ಫಸ್ಟ್ ಬಿಡಿ. ಹೊಟ್ಟೆ ಉರಿ ಅಸಿಡಿಟಿ ಜಾಸ್ತಿ ಮಾಡುತ್ತೆ. ಹೊಟ್ಟೆ ಉರಿ ಫಸ್ಟು ಅಟ್ಯಾಕ್ ಮಾಡೋದೇ ಇನ್ಸುಲಿನ್ ರೆಸಿಸ್ಟೆನ್ಸ್. ಹೊಟ್ಟೆ ಉರಿ ಬಿಡಿ, ಏನೂ ಆಗಲ್ಲ. ತಿಂದು ಬಂದಿರೋ ಕಾಯಿಲೆ ಬೇರೆ, ಆರೋಗ್ಯವಾಗಿದ್ದುಕೊಂಡು ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಸಮಾಧಾನವಾಗಿ ಅವಾಗ ಕಾಯಿಲೆ ಬಂತು ಅಂತಂದ್ರೆ ಹೊಟ್ಟೆ ಉರಿ ಕಾಯಿಲೆ ಅದು. ಯಾಕಂದರೆ ಎನ್ಸೈಮ್ಸ್ ರಿಲೀಸ್ ಆಗುತ್ತೆ. ನೀವು ಅನೇಕ BM ಹೆಗಡೆ ಪ್ರೋಗ್ರಾಮ್ಗಳು ನೋಡಿ, ಹೇಳ್ತಾರೆ, BM ಹೆಗಡೆ ಅವ್ರು ಹೇಳ್ತಾರೆ, ಆಲ್ ಡಿಸೀಸಸ್ ಸ್ಟಾರ್ಟ್ಸ್ ಫ್ರಮ್ ದಿ ಥಾಟ್ಸ್. ಆಲ್ ಡಿಸೀಸಸ್ ಸ್ಟಾರ್ಟ್ಸ್ ಫ್ರಮ್ ದಿ ಥಾಟ್. ಮೂನ್, ಮೈಂಡ್, ಮನಸ್ಸು. ನೀವು ಯಾವ ಥರ ಆಲೋಚನೆ ಮಾಡ್ತೀರಾ, ನಿಮಗೆ ಕಾಲು ನೋವ್ತಾ ಇರುತ್ತೆ, ಕಾಲು ಉರಿ ಇರುತ್ತೆ, ಕಾಲು ಎತ್ತಕ್ಕಾಗಲ್ಲ, ಇಡೋಕ್ಕಾಗಲ್ಲ. ಎದುರುಗಡೆ ಮನೆಯವ್ರನ್ನ ಹೊಟ್ಟೆ ಉರಿ, ಸೊಸೆನ ನೋಡ್ರೆ ಹೊಟ್ಟೆ ಉರಿ, ಮಗನ ನೋಡ್ರೆ ಹೊಟ್ಟೆ ಉರಿ, ಸಂಬಂಧಿಕರು ನೋಡಿದ್ರೆ ಹೊಟ್ಟೆ ಉರಿ. ಅದು ಇನ್ನೂ ಜಾಸ್ತಿ ಮಾಡುತ್ತೆ ಹೊರತು ಕಮ್ಮಿ ಮಾಡಲ್ಲ. ಹಾಸ್ಪಿಟ್ಲಿಗೆ ಹೋಗಿ ಬಂದು ನಿಮ್ಮ ಸಂಬಂಧಿಕರು ಹೊಟ್ಟೆ ಉರಿಯಿಂದ, ನಿಮಗೆ ಸಂಬಂಧಿಕರು ಯಾರು ಗೊತ್ತಾಗೋದು? ಹಾಸ್ಪಿಟ್ಲೇ. ಯಾಕಂದರೆ ಹೊಟ್ಟೆ ಉರಿಗೆ ಕಾರಣನೇ 8ನೇ ಮನೆ. ಹೊಟ್ಟೆ ಉರಿಗೆ ಕಾರಣನೇ 8ನೇ ಮನೆ. 8ನೇ ಮನೆಗೆ ಯಾವಾಗ ನೀವು ಆ್ಯಕ್ಟಿವೇಟ್ ಮಾಡ್ಕೊಂಬಿಡ್ತೀರೋ 100% ಕಾಯಿಲೆ. ನಾರ್ಮಲ್ ಕಾಯಿಲೆ ಅಂದರೆ ಅದು ಫುಡ್ಡು, ಅದು ಇದು ಹೆಲ್ತ್ ಡಿಸೀಸ್ ಬೇರೆ. ಘನಘೋರವಾಗಿರ್ತಕ್ಕಂಥ ಕಾಯಿಲೆ, ಎದಳಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ. ಮಂಡಿ ಚಿಪ್ಪು ಚೇಂಜು, ಆ ಚಿಪ್ ಚೇಂಜು, ಈ ಚಿಪ್ ಚೇಂಜು, ಗೊತ್ತಿಲ್ಲದೇ ಲಿವರ್ ಸಿರಾಸಿಸ್ ಆಗಿಬಿಟ್ಟಿರುತ್ತೆ, ಗೊತ್ತಿಲ್ಲದೇ ಆ್ಯಂಪ್ಯುಟೇಷನ್ಗೆ ಹೋಗ್ಬಿಡ್ಬೇಕಾಗತ್ತೆ. ಹೊಟ್ಟೆ ಉರಿನ ಕಮ್ಮಿ ಮಾಡ್ಕೊಂಡ್ರೆ 8ನೇ ಮನೆ ಕಮ್ಮಿ ಆಗುತ್ತೆ. ಇದು ಯಾವ ಜ್ಯೋತಿಷರು ಹೇಳಲ್ಲ ನಿಮಗೆ, ಯಾವ ಜ್ಯೋತಿಷರು ಹೇಳಲ್ಲ. ನೀವು ಹೆಂಗಾಗಿದ್ದಾಗ ಹೊಟ್ಟೆ ಉರಿ ಪಡ್ಕೊಂಡು ಅದನ್ನು ಜಾಸ್ತಿ ಮಾಡ್ಕೊಂಡು ಡಬ್ಬಿಲಿ ತುಂಬಿ ಠಕ್ ಅಂತ 45 ಆದಮೇಲೆ ಹೊಡೆಯುತ್ತೆ. 45 ಆದಮೇಲೆ ಯಾರು ಹೊಟ್ಟೆ ಉರಿ ಪಡೆದಿದ್ದಾರೆ, 45 ಆದಮೇಲೆ ಅವರು ಸಡನ್ನಾಗಿ ಬಿದ್ದಿದ್ದಾರೆ ಅಂದರೆ ಅವ್ರ ಜಾತಕದಲ್ಲಿ ಆ ಕಾಂಬಿನೇಷನ್ ಇಲ್ಲ. ಅಂದರೆ ನಾರ್ಮಲ್ ಕಾಂಬಿನೇಷನ್ ಇದೆ, ಆದರೂ ಯಾಕೆ ಕಾಯಿಲೆ? ಯಾಕಂದ್ರೆ ನಾವು ಎಷ್ಟೊಂದು ನೋಡ್ತಾ ಇರ್ತೀವಿ, ಚೆನ್ನಾಗೇ ಇದೆ ಕಾಂಬಿನೇಷನ್ನು, ಓದಾಡ್ತಾ ಇರ್ತಾರೆ, ಆರೋಗ್ಯ ಸರಿ ಇಲ್ಲ, ಅದು ತಗೋತಾ ಇದ್ದೀವಿ, ಇದು ತಗೋತಾ ಇದ್ದೀವಿ, ಟ್ಯಾಬ್ಲೆಟ್ ಇಷ್ಟು ತಗೋತಾ ಇದ್ದೀವಿ, ಎಲ್ಲ ತಗೋತಾ ಇದ್ದೀವಿ, ಎಲ್ಲ ನೋಡಿದ್ರೆ ಫೈನಲಿ ದಿ ಎನ್ಸೈಮ್ಸ್ ಫ್ರಮ್ ದಿ ಥಾಟ್, ಫ್ರಮ್ ದಿ ಮೈಂಡ್, ದಿ ಕೆಮಿಕಲ್ ರಿಯಾಕ್ಷನ್ ಇನ್ಸೈಡ್ ದಿ ಬಾಡಿ ರಿಲೀಸ್ ಮಾಡಿಬಿಟ್ಟಿರುತ್ತೆ. ಜಲಸಿ ಆಗಿದ ತಕ್ಷಣ ಒಳಗಡೆ ಅಲ್ಲಿರ್ತಕ್ಕಂಥ ಕೆಲವು ಎನ್ಸೈಮ್ಸ್ಗಳು ಎಲ್ಲ ರಿಲೀಸ್ ಆಗಿಬಿಡುತ್ತೆ. ಆಸಿಟೋಸಿನ್ ರಿಲೀಸ್ ಆಗಲ್ಲ. ಅದು ರಿಲೀಸ್ ಆದರೆ ನಾವು ಸಂತೋಷವಾಗಿರ್ತೀವಿ, ಬೆಳಿತೀವಿ. ಎಲ್ಲ ಕಾರ್ಟಿಸಾಲ್ ಅಂತ ರಿಲೀಸ್ ಆಗಿಬಿಡುತ್ತೆ, ತಗೊಳ್ಳಿ ಆವಾಗ. ಇದನ್ನು ಯಾರು ಹೇಳಲ್ಲ. ಜ್ಯೋತಿಷ್ಯದಲ್ಲಿ ನನಗೆ ಕಷ್ಟ ಇದೆ, ನನ್ನ ಕಾಯಿಲೆ ಇದೆ, ನನಗೆ ಏಳಿಗೆ ಆಗ್ತಾ ಇಲ್ಲ ಅಂತಂದರೆ ಹೊಟ್ಟೆ ಉರಿ ಎಷ್ಟಪ್ಪ ಪಡ್ಕೊಂಡೆ ನೀನು? ಅವರವರ ಜಾತಕದಲ್ಲಿ ಅವರವರು ಉದ್ಧಾರ ಆಗಿರ್ತಾರೆ ಅಂತ ಭಗವಂತನ ನಿಯಮ.
ನಿನ್ನ ಜಾತಕದಲ್ಲಿ ನೀನು ನೋಡ್ಕೋ, ಅವನದ್ದು ನೋಡ್ಕೊಂಡು ನೀನು ಹೊಟ್ಟೆ ಉರಿ ಪಡ್ತಾ ಇದೆಯಾ ಅಂತಂದರೆ ನಿನಗೆ ನಾನು ಕಾಯಿಲೆ ತರಿಸೋದು ಸತಸಿದ್ಧ. ಜಾತಕದಲ್ಲಿ ಇಲ್ಲದೆ ಹೋದರೂ ನೀನು ತರಿಸ್ತೀನಿ, ಯಾಕಂದರೆ ಸ್ವಯಂಕೃತ ನೀನೇ ರಿಲೀಸ್ ಮಾಡ್ಕೊಂಡಿದ್ಯಾ ಬಾಡಿ ಒಳಗಡೆ ಟಾಕ್ಸಿನ್ಸ್. ದಿ 8th ಹೌಸ್ ಆಫ್ ಟಾಕ್ಸಿನ್ಸ್. ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಇದು ಯಾರು ಬೇಕಾಗಿರೋ ಆಗಿರ್ಬೋದು, ಯಾರೆಲ್ಲ ಹೊಟ್ಟೆ ಉರಿ ಪಡ್ತಾರೋ, ಯಾರು ಇವರು 15 ದಿವಸದಲ್ಲಿ ಹೇಳ್ಕೊಡೋಕ್ಕಾಗಲ್ಲ ಅಂತಾರೆ, ಅವ್ರಿಗೆ ಬೆಳೆದೇ ಇಲ್ಲ, ಬೆಳೆಯೋಕ್ಕಾಗಲ್ಲ. ಬೆಳಿಬೇಕು ಅಂತಂದರೆ ಇನ್ನೊಬ್ಬರನ್ನ ಸೈಲೆಂಟಾಗಿ ಬಿಡಬೇಕು. ಅವ್ರ ಇಷ್ಟ, ಅವರ ದೇವರು ಅವ್ರನ್ನ ಕೊಟ್ಟಿದ್ದಾನೆ ದಾರಿ, ಅದನ್ನು ಕೊಟ್ಬಿಡ್ಬೇಕು ಅವ್ರು. ಇಷ್ಟು ಮಾತ್ರ ತಿಳ್ಕೊಳ್ಳಿ ದಯವಿಟ್ಟು. 8ನೇ ಮನೆ ನಿಮಗೆ ಆ್ಯಕ್ಟಿವೇಟ್ ಚೆನ್ನಾಗಾಗಬೇಕಾ? ಜ್ಯೋತಿಷ್ಯ ಕಲೀರಿ, ಸಮಾಧಾನ ಬರುತ್ತೆ. 8ನೇ ಮನೆ ಸಂಪಾದನೆ ಲಕ್ಷಗಟ್ಟಲೆ ಮಾಡ್ಬೋದು ಜ್ಯೋತಿಷ್ಯದಲ್ಲಿ. ಇದು ಯಾವನಾರು ಟಿ ವಿಲಿ ಕೂತ್ಕೊಂಡು ಹೇಳ್ತಾನಾ? ಇರೋ ಬರೋ ಎಲ್ಲ ಟಿ ವಿ ಪ್ರೋಗ್ರಾಮಲ್ಲೂ ಕೂಡ ಬನ್ನಿ 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 ಅಂತ ಕಲಿಸ್ಕೊಟ್ಟವರು ನೀವು ನನ್ನನ್ನು ಮೆಚ್ಕೋಬೇಕು ಜನಗಳು. ಇವ್ನು ಯಾರಪ್ಪ, ಇವ್ನು ಹೇಳ್ಕೊಡ್ತೀನಿ ಅಂತವನಲ್ಲ, ಇವ್ನು ಯಾರಿರ್ಬೇಕು, ಇವನು ಮಹಾತ್ಮನೇ ಇರಬೇಕು ಅಂತ ಅನ್ಕೋಬೇಕು ತಾನೆ. ಯಾಕೆ ಅಂತಂದರೆ ಬೇರೆಯವರೆಲ್ಲ ಕೂತ್ಕೊಳ್ಳೋರೆಲ್ಲ ಆ ಹೋಮ, ಆ ಪೂಜೆ, ಇದು ಮಾಡಿ ಅಂತಾರೆ. ನಾನಿಲ್ಲಿ ನಿಮಗೆ ವಿದ್ಯೆನ ಹೇಳ್ಕೊಟ್ಟು ಅದನ್ನು ಸಂಪಾದನೆಯಾರು ಮಾಡ್ಕೊಳ್ಳಿ, ಅಥವಾ ಜೀವನವನ್ನಾರು ಸುಧಾರಿಸಿ ಮಾಡ್ಕೊಳ್ಳಿ, ಅಥವಾ ಭಗವಂತ ಇಟ್ಟಿರೋದು ಇಷ್ಟೇ ಅಂತ ತಿಳ್ಕೊಂಡು ನೆಮ್ಮದಿಯಾಗಿರಿ. ಇದನ್ನು ಯಾರೇ ಮಾಡ್ತಾರೆ ಕರ್ನಾಟಕದಲ್ಲಿ? ಒಬ್ಬ ಜ್ಯೋತಿಷನ ತೋರಿಸ್ರಿ, ಒಬ್ಬ ಜ್ಯೋತಿಷ ತೋರಿಸ್ರಿ ಟಿ ವಿಲಿ ಬರೋರನ್ನ. ಇಷ್ಟೊಂದೆಲ್ಲ ನೀವು ವೈರಲ್ ಮಾಡ್ತಿರಲ್ಲ. ಅವರು ಯಾರೋ ರಾಶಿ ಹೇಳಿದ್ರು, ಇವ್ರು ಯಾರೋ ಹೇಳಿದ್ರು, ಅವರು ಯಾರೋ ಮಿನಿಸ್ಟರ್ ಆಗ್ತಾರೆ ಅಂತ ಹೇಳ್ಬಿಟ್ರು, ಇವ್ರು ಯಾರೋ ಮಿನಿಸ್ಟರ್ ಆಗ್ತಾರೆ. ಎಲ್ಲ ವಾಹಿನಿಗೂ ನಾನು ಹೇಳ್ತೀನಿ, ನಮ್ಮದು ವೈರಲ್ ಮಾಡಿ. 65,000 ಜನಕ್ಕೆ ವಿದ್ಯೆ ಹೇಳಿಕೊಟ್ಟು ದಾರಿ ತೋರಿಸಿದಾರಲ್ಲ, ಯಾರು ಗ್ರೇಟು? ಯಾರೋ ಒಬ್ಬರು ಬಂದ್ಬಿಟ್ಟು ಇವ್ರು DCM ಆಗ್ತಾರೆ, ಇವರು CM ಆಗ್ತಾರೆ, ಇವ್ರು ಬಿದೋಗ್ತಾರೆ, ಅವ್ರು ಗ್ರೇಟಾ? ಇದನ್ನು ತಿಳ್ಕೊಳ್ಳಿ, ಅಷ್ಟು ಮಾತ್ರ ಹೇಳೋಕ್ಕೆ ಸಾಧ್ಯ. ಇದೇ ಸೋಮವಾರ ಬನ್ನಿ ಕ್ಲಾಸ್ಗೆ. ಒಳ್ಳೆಯದಾಗಲಿ. ಎಸ್ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡಿದರು. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್. ವೇಟ್ ನ್ಯಾಯದ ಮುಂದಿಗೆ ನಾವು ನಿಮ್ಮೊಂದಿಗೆ. ನಾನು ತಮಿಳ್ನಾಡು ತಿರುನಲ್ವೇಲಿಯಿಂದ ಬಂದಿದ್ದೀನಿ. ನಾನು ಬೇಸಿಕಲಿ ನಾನು BE ಮಾಡಿದ್ದೀನಿ, MBA ಮಾಡಿದ್ದೀನಿ. ನಾನು ಬಿಸ್ನೆಸ್ ಡೆವಲಪ್ಮೆಂಟ್ ಪ್ರೊಫೆಷನಲ್ ಆಗಿದ್ದೀನಿ. ನಕ್ಷತ್ರ ನಾಡಿ ನಾನು ಯೂಟ್ಯೂಬಲ್ಲೂ ನೋಡ್ತಾ ಇದ್ದೆ, ನನ್ನ ತಂಗಿನೂ ಇಲ್ಲಿ ಕೋರ್ಸ್ ಮಾಡಿದ್ದಾಳೆ, ನಮ್ಮ ತಾಯಿನೂ ನೋಡ್ತಾ ಇರ್ತಾರೆ ಎಲ್ಲ ಎಪಿಸೋಡ್ಸ್. ಇದೊಂಥರ ವಿಭಿನ್ನವಾಗಿದೆ. ಗುರೂಜಿ ದಿನೇಶ್ ಗುರೂಜಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ತುಂಬ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಡ್ತಾರೆ ವಿಭಿನ್ನವಾಗಿ ಅಂತ ನಾವು ನೋಡ್ತಾ ಇದ್ವಿ. ನಮಗೊಂಥರ ಇಂಟ್ರೆಸ್ಟ್ ಬಂತು ಕಲಿಬೇಕು ಅಂತ. ಅದಕ್ಕೆ ನಾವು ನಾನು ನಕ್ಷತ್ರ ನಾಡಿ 108 ಬ್ಯಾಚಲ್ಲಿ ಎನ್ರೋಲ್ ಮಾಡಿಕೊಂಡೆ. ನನಗೆ ತುಂಬ ಕಲೀಲಿಕ್ಕೆ ಸಿಕ್ತು. ಆ ಒಂದು 15 ದಿನದ ಕೋರ್ಸಲ್ಲಿ ನಾವು ಗ್ರಹಗಳ ಬಗ್ಗೆ ಆಗಲಿ, ಅದು ಹೇಗೆ ಪ್ರಿಡಿಕ್ಷನ್ ಮಾಡಬೇಕು, ಅದೆಲ್ಲ ನಮಗೆ ಕಲೀಲಿಕ್ಕೆ ಸಿಕ್ತು. ಈ ಸಂಸ್ಥೆ ಇದೊಂದು ನಮ್ಮ ಸನಾತನ ಧರ್ಮಕ್ಕೆ ಬೆಳೆಸುವಂಥ ಒಂದು ಸಂಸ್ಥೆ ಅಂತ ಹೇಳ್ಬೋದು.